ಕಡೆಗೆ ಯಾವ ರೀತಿ ದಾರ ಹಾಕೋದು ಅಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋಂಥದ್ದು ಒಂದು ದೀಪ, ಮತ್ತು ಒಂದು ಸೇಫ್ಟಿ ಪಿನ್ನು, ಒಂದು ಕತ್ರಿ, ಮತ್ತು ನಾವು ಯಾವುದು ದಾರ ಹಾಕೊತೀವಲ್ಲ ಅದು. ಇದನ್ನು ಮಹಾಶಿವರಾತ್ರಿ ದಿನ ಚೈನ್ ಮಾಡಬೇಕಾಗುತ್ತೆ ಇದು ದಾರನ. ಸೊ ಇವಾಗ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಇದನ್ನು ಕಟ್ ಮಾಡ್ಕೊಂಬಿಡೋಣ ಹಳೆ ದಾರನ. ಪ್ರತಿಯೊಂದು ಸರ್ಕಾರದಲ್ಲೂ ಕೂಡ ಅನೇಕ ಮಂತ್ರಿಗಳು, ಸಚಿವರು ಇರುತ್ತಾರೆ. ಆದರೆ ಸ್ವಾತಂತ್ರ್ಯ ದೊರಕಿದ ನಂತರ ಒಬ್ಬರು ಸಚಿವರಿದ್ದರು, ಅವರು ಗೃಹ ಸಚಿವರು ಆಗಿದ್ರು. ಬಂದಿದೆ. ಇವಾಗ ಇದಕ್ಕೆ ಹಾಕೋಣ. ಮೊದಲು ಇದನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ಇಷ್ಟವಾಗಿದ್ದರೂ ಕೂಡ ಎಷ್ಟು ಅಳತೆಗೆ ಬೇಕೋ ಅಷ್ಟು ಹಾಕೊಳ್ಬೇಕು. ಫಸ್ಟು ನಾವು ಇವಾಗ ಹಿಡಿದ್ಬಿಡುತ್ತೆ ನೋಡೋಣ. ನೋಡಿ ಇದ್ರೊಳಗೆ ಹಾಕೊತಾ ಇದ್ದೀನಿ. ಒಂದು ನಿಮಿಷ ನೀಟಾಗಿ ತೋರಿಸೋಣ. ಇವರು ಅಧಿಕಾರಕ್ಕೆ ಬಂದಾಗ ದೇಶದಲ್ಲಿ ಇದು ದಪ್ಪದು ಹೋಗಲ್ಲ, ಸೊ ಅದರಿಂದ ಒಂಚೂರು 10 ವರ್ಷಗಳಿಂದ ಅಂಥದ್ದು ನಡೆದೇ ಇಲ್ಲ. ಯಾವ ಕಡೆ ಇದು ತುದಿಗಳಿರ್ತಾವಲ್ಲ ಅದು. ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಅಧಿಕಾರಿ ವರ್ಗದವರಿಗೆ ಮತ್ತು ಅವರನ್ನು ಮುನ್ನಡೆಸುತ್ತಿರುವ ನಮ್ಮ ಗೃಹ ಸಚಿವರಿಗೆ ನಮ್ಮ ಅಭಿನಂದನೆಗಳು. ನೋಡಿ ಈ ರೀತಿ ಸ್ವಲ್ಪ ಶಾರ್ಪ್ ಮಾಡಿಕೊಂಡು ನೋಡಿ. ಒಂದು ಏರಿಸ್ಕೊಂಡಿದ್ದೀನಿ, ಹತ್ರ ತಂಬ. ಒಂದು ಏರಿಸ್ಕೊಂಡಿದ್ದೀನಿ, ಇನ್ನೊಂದನ್ನ ಈ ರೀತಿ ಇನ್ನೊಂದ್ರ ಒಳಗೆ ಎಳೆದ್ಬಿಟ್ಟು ಈ ಥರ. ಈಗ ಇದನ್ನು ಕೂಡ ಹೇಳ್ಕೊಳ್ಳೋಣ ಈ ಕಡೆಯಿಂದ. ಹೇಳ್ಕೊಳ್ಳ. ಎರಡು ಕೂಡ ಬಂದಿದೆ ಈ ಕಡೆ. ಇವಾಗ ಇದು ಎರಡನ್ನೂ ಜೊತೆ ಮಾಡ್ಬಿಟ್ಟು ಇದರೊಳಗೆ ನೋಡಿ ಲಾಕ್ಗಳಿದಾವಲ್ಲ ಈ ಥರ ಮತ್ತು ಈ ಥರ ಯಾವ್ದಾದ್ರು ಒಂದು ಸೈಡ್ಗೆ ನೀವು ಇದನ್ನು ತಕ್ಕೋಬೇಕು. ಇವಾಗ ಏನಕ್ಕೆ ತಕ್ಕೊಂಡ್ವಲ್ಲ ಅದೇ ರೀತಿ ನೋಡಿ. ಇದು ಸ್ವಲ್ಪ ಸುಟ್ಟಿದೆಲ್ಲ, ಈ ಸುಟ್ಟಿರೋದನ್ನ ಈ ರೀತಿ ಮಾಡ್ಕೊಳ್ಳೋಣ. ನೋಡಿ ಇವಾಗ ತಕ್ಕೊಂಡಿದ್ದೀನಿ. ಇನ್ನೊಂದಿದೆಯಲ್ಲ, ಇನ್ನೊಂದು ದಾರ ಇದೆಯಲ್ಲ, ಇದನ್ನು ಇದ್ರೊಳಗೆ ಈ ಥರ ಇದು ಮಾಡಿಕೊಂಡ್ರೆ ಇದ್ರೊಳಗೆ ಹಾಕಿ ತಕ್ಕೊಳ್ಳೋಣ. मालूम पड़ता है कि जीवन का अंतिम लक्ष्य शिवत्व की प्राप्ति करना है. इवागा तक्कोंತೀನಿ अनुभूति कर सकता है. ತಕ್ಕೊಂತಾ ಇದ್ದೀನಿ. ಈಗ ಎರಡು ಕೂಡ ಬಂದಿದೆ. ಇವಾಗ ಇದು ಸಪ್ರೇಟ್ ಮಾಡ್ಕೊಂಬಿಡೋಣ. ಸಪ್ರೇಟ್ ಮಾಡಿಕೊಂಡು ಇದರೊಳಗೇನೆ ಗಂಟು ಇದರೊಳಗೆ ಹೋಗೋ ಹಂಗೆ ಗಂಟು ಹಾಕ್ಕೋಬೇಕು. ಇವಾಗ ನಾನು ಹಾಕ್ಕೊಂಬಿಟ್ಟು ತೋರಿಸ್ತೀನಿ ನಿಮಗೆ. ಗಂಟು ಹಾಕ್ಕೊಂಡಿದ್ದೀನಿ, ನೀವು ಒಂದ್ಸಲಿ ನೋಡ್ಕೋಬೇಕು. ಇಲ್ಲಿ ಗಂಟನ್ನ ಹಾಕ್ಕೊಂಡಿದ್ದೀನಿ, ನೀವು ಈ ರೀತಿ ಕ್ಲೋಸ್ ಮಾಡಿ ನೋಡ್ಕೋಬೇಕು. ಈ ದಾರ ಈ ಗಂಟು ಒಳಗೆ ಹೋಗಿದ್ರೆ ಇದು ಮುಚ್ಕೊಳುತ್ತಾ ಕ್ಲೀನಾಗಿ ಅಂತ ನೋಡ್ಕೋಬೇಕು. ನೋಡಿ ಈಗ ಈಸಿಯಾಗಿ ಮುಚ್ಕೊತಾ ಇದೆ. ಹಾಗಾದರೆ ಇದು ಕಟ್ ಮಾಡ್ಕೊಂಬಿಟ್ಟು ಸುಟ್ಕೊಳ್ಳೋಣ. ಈಗ ಇದು ಓಕೆ. ಕಟ್ ಮಾಡ್ಕೊಂಡ್ಮೇಲೆ ಸುಡ್ತೀವಲ್ಲ ಅವಾಗ ಒಂದು ಸ್ವಲ್ಪ ದಪ್ಪ ಆಗುತ್ತೆ. ಇದೊಂದು ಸ್ವಲ್ಪ ಪ್ಲಾಸ್ಟಿಕ್ ಟೈಪು ಹ್ಯಾಕ್ಟ್ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ನೋಡಿಕೊಂಡು ಮಾಡ್ಕೋಬೇಕು ಅದೆಲ್ಲ. ನೋಡಿ ಇದು ಪ್ಲಾಸ್ಟಿಕ್ ಥರ ಆಯ್ತಲ್ಲ, ಸ್ವಲ್ಪ ಈ ಥರ ಸುಟ್ಕೋಬೇಕು. ಇದು ಇದ್ರೊಳಗೆ ಹೋಗೋ ಥರನೇ ಅದಕ್ಕೆ ಅದ್ಮೋಬೇಕು.
ನೋಡಿ ಇವಾಗ ಹೋಗ್ತಾ ಇದೆಯಲ್ಲ, ಅದೇ ರೀತಿ ಅದು ಮಾಡಬೇಕು. ಈಗ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನಂದು 1 ನಂಬರ್ ಇರೋದು, 2, 3, 4, 5 ಎಲ್ಲ ಅದು ಸ್ವಲ್ಪ ಗಂಟಿದ್ರೂ ಆಗುತ್ತೆ. ಬಟ್ 1 ನಂಬರ್ಗೆ ಸ್ವಲ್ಪ ನೋಡ್ಕೋಬೇಕು. ಇವಾಗ ಹಾಕ್ಕೊಂಡು ನೋಡ್ತಾ ಇದ್ದೀನಿ ನೋಡಿ. ಈಗ ಕ್ಲೀನಾಗಿ ಕ್ಲೋಸ್ ಆಗ್ತಾ ಇದೆ. ಈ ರೀತಿ ಕ್ಲೋಸ್ ಆಗಬೇಕು. ಕೊಳ್ಳೋಣ, ಈಗ ಇನ್ನೊಂದು ಸತಿ ನೋಡ್ಕೊಳ್ಳೋಣ. ಈಗ 1 ಮಾತ್ರ ಸುಟ್ಕೊಳ್ಳೋಣ. ಸುಟ್ಕೊಂಡಾದ್ಮೇಲೆ ಬರ್ತೀನಿ ಅಂತ ಹೇಳು. ನೋಡಿ 1 ಸುಟ್ಕೊತಾ ಇದ್ದೀನಿ. ಇದು ಸ್ವಲ್ಪ ಶಾರ್ಪಾಗಿ ಸುಟ್ಕೊಂಡ್ರೆ ಕ್ಲೀನಾಗಿ ಹೋಗುತ್ತೆ. ಈ ಸುಟ್ಕೊಂಡಿರೋದು ಇದ್ರೊಳಕ್ಕೆ ಹೋಗಾಗೆ ಮಾಡ್ಕೋಬೇಕು. ಎರಡೂ ಒಂದೇ ಕಡೆಯಿಂದ ಹೋಗಂಗೆ ಮಾಡ್ಕೊಬೇಕು ಅಂತ ಹೇಳು. ಇದು ಫಸ್ಟು ಇದು ಹೋಗಂಗೆ ಮಾಡ್ಕೋಬೇಕು. ಅದೇ ಥರನೇ ಕ್ಲೀನಾಗಿ ಸ್ವಲ್ಪ ಶಾರ್ಪಾಗಿ ಸುಟ್ಕೊಂಡ್ರೆ ಒಳ್ಳೇದಿರುತ್ತೆ. ಸ್ವಲ್ಪ ದೊಡ್ಡದು ಇರುತ್ತಲ್ಲ ಕಡಿಗೆಗಳು, ಅದಕ್ಕೆಲ್ಲ ಹೋಗುತ್ತೆ. ಬಟ್ ಇದು ಸ್ವಲ್ಪ ಪುಟಾಣಿದು ಫಸ್ಟ್, ಅಂದರೆ 1 ನಂಬರ್ ಅಲ್ವಾ ಇದು. ಸೊ ಅದರಿಂದ ಸ್ವಲ್ಪ ನಿಧಾನ ನೋಡಿ. ಈ ರೀತಿ ಸುಡಬೇಕಾದ್ರೆ ಈ ರೀತಿ ಒಂದು ಸ್ವಲ್ಪ ನೀರನ್ನು ಕೂಡ ಇಟ್ಕೊಳ್ಳಿ, ಯಾಕಂದರೆ ಕೈ ಸುಡುತ್ತಲ್ಲ. ಸೊ ಅದರಿಂದ ನೋಡಿ ಇವಾಗ ಶಾರ್ಪಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಈ ರೀತಿ ತೂರು ಹಾಗೆ ಮಾಡಬೇಕು. ಇದು 1 ಮಾತ್ರ ನಾನು ತೂರಿಸ್ಕೊಂಡಿದ್ದೀನಿ. ಈಗ ಇನ್ನೊಂದು ಇರುತ್ತಲ್ಲ, ಅದೇ ರೀತಿ ಇದ್ರೊಳಗೆ ಹಾಕ್ತಾ ತೂರಿಸ್ಬೇಕು. ನೋಡಿದ್ವಿ ನೋಡಿ ಈ ರೀತಿ ತಕ್ಕೊಂಡಿದ್ದೀವಿ. ತಗೊಂಡಿದ್ದೀವಿ. ಇದು ಇದ್ರೊಳಗಿಂದ ಬರಬೇಕು. ಆ ರೀತಿ ಎಳ್ಕೊಳ್ಳೋಣ. ಎಳ್ಕೊಂಡಾದ್ಮೇಲೆ ಸಿಗ್ತೀನಿ ನೋಡಿ. ಇವಾಗ ತಕ್ಕೊಂಡಿದ್ದೀನಿ. ಇವಾಗ ದಾರಾನ ಒಂದು ಸಮ ಮಾಡ್ಕೋಬೇಕು. ನೋಡಿ ಈ ರೀತಿ ಹಿಡಿದು ಇಟ್ಕೊಂಡು ಒಂದು ಸಮ ಮಾಡ್ಕೋಬೇಕು. ಇವಾಗ ಇದ್ರೊಳಗೆ ತೂರಿಸ್ಕೋಬೇಕು. ಅದಕ್ಕೆ ಮುಂಚೆ ನಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ನೋಡ್ಕೋಬೇಕು. ನೋಡಿ ಹಾಕ್ಕೊಂಡು ನೋಡ್ಕೋಬೇಕು ನಮಗೆ ಎಲ್ಲಿಗೆ ಬೇಕು ಅನ್ನೋದನ್ನ. ನನಗೆ ಇಲ್ಲಿಗೆ ಸಾಕು. ಹಾಗೆ ನಾನು ಒಂದು ಸತಿ ಹೂವು ದಾರ ಹಾಕ್ತೀನಲ್ಲ, ಆ ರೀತಿ ಹಾಕ್ಕೊತೀನಿ. ಸೊ ಅದರಿಂದ ಇವಾಗ ನನಗೆ ಇದು ಫುಲ್ ದಾರ ಬೇಕಾಗುತ್ತೆ. ಇಲ್ಲಿ ನಾನು ಗಂಟು ಹಾಕ್ಕೊತೀನಿ. ನೋಡಿ ಇದೇನೇ ಸ್ವಲ್ಪ ಉದ್ದ ಆಗಿರುತ್ತೆ. ಅದನ್ನು ನಾವು ಕರ್ವ್ ಥರ ಮಾಡ್ಕೊಳ್ಳೋಣ, ಯಾಕಂದರೆ ಅದರೊಳಗಿಂದ ಹೊರಗೆ ಬರಬೇಕಲ್ಲ, ಅದಕ್ಕೆ. ನೋಡಿ ಸ್ವಲ್ಪ ಕರ್ವ್ ಥರ ಮಾಡ್ಕೊಂಡಿದ್ದೀನಿ. ತೋರಿಸು ಕರ್ವ್ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರೊಳಗೆ ಹಾಕ್ಕೊಂಡು ತಕ್ಕೊಳ್ಳೋಣ. ಈ ಪಿನ್ ಮೂಲಕ ತಕ್ಕೊತೀನಿ, ಸೇಫ್ಟಿ ಪಿನ್ ಮೂಲಕ. ನೋಡಿ ಇವಾಗ ತಕ್ಕೊತಾ ಇದ್ದೀನಿ. ಈ ರೀತಿ ಕ್ಲೀನಾಗಿ ತಕ್ಕೋಬೇಕು. ಅದು ತೋರಿಸ್ತಿಯಲ್ಲ ಅವಾಗ ತಿರ್ಗಾ ಈ ರೀತಿ ತಕ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಎಳೆನ ಹಾಕಿ ತಕ್ಕೊಳ್ಳೋಣ. ಇದ್ರೊಳಗಿಂದನೇ ಈಗ ಎಳ್ಕೊಳೋದಷ್ಟೇ. ಈಗ ಎಳ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ 2 ಸೈಡು ಕೂಡ ಬಂದಿದೆ. ಆ ಸೈಡು ಇದೆ, ಈ ಸೈಡು ಹಾಗೆ ಸುಟ್ಕೊಳೋದು. ಮತ್ತು ಇಲ್ಲೆಲ್ಲೂ ಕೂಡ ಗಂಟು ಬರಲ್ಲ, ಆ ರೀತಿ ಸುಟ್ಕೊಳೋದು. ಬನ್ನಿ ಇವಾಗ ಗಂಟು ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ನೋಡಿ ಇವಾಗ ಆಗಿದೆ. ಇವಾಗ ಒಂದಿಷ್ಟುದ್ದ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ, ಆಮೇಲೆ ಸುಟ್ಕೊಳ್ಳೋಣ. ದೂರ ಇವಾಗ ಎಲ್ಲ ಆದಮೇಲೆ ನಾವು
ನಾವು ಇದನ್ನು ಕ್ಲೋಸ್ ಮಾಡಿ ನೋಡ್ಕೋಬೇಕು. ನೋಡಿ, ಈಸಿಯಾಗಿ ಈ ಥರ ಕ್ಲೋಸ್ ಆಗಬೇಕು. ಕ್ಲೋಸ್ ಆದಮೇಲೆ ಈ ರೀತಿ ಹೂವು ಕಟ್ತೀವಲ್ಲ ಆ ರೀತಿ ಹಾಕ್ಕೊಂಡು ಫುಲ್ಲು ಸೆಕ್ಯೂರ್ ಮಾಡ್ಕೋಬೇಕು. ಆ ರೀತಿ ಆಗುತ್ತಾ ಅನ್ನೋದನ್ನ ಆಮೇಲೆ ಹಾಕ್ಕೊಂಡ್ಮೇಲೆ ಅಷ್ಟೇ ನೀಟಾಗಿ ಕವರ್ ಆಗುತ್ತಾ ಇಲ್ಲ ಅನ್ನೋದು ಕೂಡ ನೋಡ್ಕೋಬೇಕು. ನೋಡಿ, ಈಗ ಪರ್ಫೆಕ್ಟ್ ಆಗಿದೆ. ನನಗೆ ನಾನು ತುಂಬ ವೀಡಿಯೋಗಳನ್ನ ನೋಡಿದೆ, ಸರ್ಚ್ ಮಾಡಿದೆ ಯೂಟ್ಯೂಬಲ್ಲೆಲ್ಲನೂ ಸಿಕ್ಕಲಿಲ್ಲ. ಸೊ ಅದರಿಂದ ಯಾವ್ದಾದ್ರು ಯೂಸ್ಫುಲ್ ಆಗುತ್ತೇನೋ ಅನ್ನೋದ್ರಿಂದ ಮಾಡ್ತಾಯಿದ್ದೀನಿ ಅಷ್ಟೇ. ಎಲ್ಲರೂ ನೋಡಿ ನೀವು ಕೂಡ ಹಾಕ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.